ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಕೋಪದ ಕುರಿತಾಗಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಯೆಶಾಯನ ಪ್ರವಾದನೆ ಗ್ರಂಥ 27ನೇ ಅಧ್ಯಾಯದ ಮೊದಲನೆಯ ವಚನ. ಯೆಶಾಯ 27:1. ಆ ದಿನದಲ್ಲಿ ಯೆಹೋವನು ಕಠಿಣವೂ ಮಹತ್ತೂ ಬಲವೂ ಆಗಿರುವ ತನ್ನ ಖಡ್ಗದಿಂದ ವೇಗವಾಗಿ ಓಡುವ ಸರ್ಪ, ಡೊಂಕಾಗಿ ಹರಿಯುವ ಸರ್ಪ, ಈ ಎರಡು ಹೆಬ್ಬಾವುಗಳನ್ನು ಹೊಡೆದು ಮಹಾನದಿಯಲ್ಲಿನ ಘಟಸರ್ಪವನ್ನೂ ಕೊಂದು ಹಾಕುವನು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ಕರ್ತನು ತನ್ನ ಜ್ಞಾನವುಳ್ಳ ಆತ್ಮವನ್ನು ನಮಗೆ ಅನುಗ್ರಹಿಸಲಿ. ಆತ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ದೇವರಾತ್ಮನಾದ ಕರ್ತನು ತಾನು ನಮಗೆ ಈ ವಾಕ್ಯಗಳನ್ನ ಬೋಧಿಸಿ ಇದರ ಕುರಿತಾದ ಅರಿವನ್ನು ದಿನದಿಂದ ದಿನಕ್ಕೆ ಹೆಚ್ಚಿಸಲಿ. ಪ್ರೇರಿ, ನಾವು ಇದನ್ನು ಓದಿದಂತೆ ವಾಕ್ಯ ಭಾಗದಲ್ಲಿ ವಿಧ ವಿಧ ಹಾವು ಅಥವಾ ಸರ್ಪಗಳ ಕುರಿತಾಗಿ ಓದ್ತೇವೆ. 3 ವಿಧದ ಸಂಗತಿಗಳಲ್ಲಿ ಕೊಡಲಾಗಿದೆ. ಇದರ ಜೊತೆಗೆ ದೇವರ ಖಡ್ಗದ ಕುರಿತಾಗಿಯೂ ಬರ್ತದೆ. 27ನೇ ಅಧ್ಯಾಯದ ಮೊದಲನೇ ವಚನ, ಯೆಶಾಯ 27 ಮೊದಲನೇ ವಚನದಲ್ಲಿ ಮೊದಲ ವಿವರಣೆ ದೇವರ ಖಡ್ಗದ ಕುರಿತಾಗಿ ಅಲ್ಲಿ ಬರ್ತದೆ. ಆ ದಿನದಲ್ಲಿ, ಹಾಗಾದ್ರೆ ಯಾವುದೋ ಒಂದು ನಿರ್ದಿಷ್ಟ ದಿನವನ್ನ ಈ ವಾಕ್ಯವು ಮಾತನಾಡ್ತಾ ಇದೆ. ನಂತರದಲ್ಲಿ ದೇವರ ಖಡ್ಗದ ಕುರಿತಾಗಿ ಬರ್ತದೆ. ಯೆಹೋವನು ಕಠಿಣವೂ ಮಹತ್ತೂ ಬಲವೂ ಆಗಿರುವ ತನ್ನ ಖಡ್ಗದಿಂದ. ಹಾಗಾದ್ರೆ ಯೆಹೋವನ ಖಡ್ಗ ಅದು ಕಠಿಣ, ಮಹತ್ತು, ಬಲವೂ ಆಗಿರುವ ಖಡ್ಗ, ಅದು ಯೆಹೋವನ ಖಡ್ಗ ಅಥವಾ ತನ್ನ ಖಡ್ಗ ಎಂಬುದಾಗಿ ಬರ್ತದೆ. ಈ ಖಡ್ಗದಿಂದ ಆತನು ಮಾಡಲಿಕ್ಕಿರುವಂತಹ ಕಾರ್ಯ 3 ವಿಧವಾದ ಹಾವುಗಳು. ಅದರಲ್ಲಿ ಒಂದನ್ನ ವೇಗವಾಗಿ ಓಡುವ ಸರ್ಪವೆಂತಲೂ, ಮತ್ತೊಂದನ್ನು ಡೊಂಕಾಗಿ ಹರಿಯುವ ಸರ್ಪವೆಂತಲೂ, ನಂತರದಲ್ಲಿ ಹೇಳ್ತಾನೆ ಈ ಎರಡು ಸರ್ಪಗಳನ್ನ ಹೆಬ್ಬಾವೆಂತಲೂ ಹೇಳಿ, ನಂತರದಲ್ಲಿ ಮಹಾನದಿಯಲ್ಲಿನ ಘಟಸರ್ಪವನ್ನು ಕೊಂದು ಹಾಕುವನೆಂಬುದಾಗಿ ಇಲ್ಲಿ ಬರ್ತದೆ. ಹಾಗಾದರೆ ಇವುಗಳು ಯಾವುದರ ಕುರಿತಾಗಿ ಬರ್ತದೆ ಎಂಬುದನ್ನು ನಾವು ಗಮನಿಸುವುದು ಅವಶ್ಯ. ಆ ದಿನ ಎಂಬುದಾಗಿ ಬರೆದಿರೋದ್ರಿಂದ ಆ ದಿನದಲ್ಲಿ, ಹಾಗಾದ್ರೆ ಇದು ಅನೇಕ ದಿವಸಗಳ ಒಂದು ವಿಷಯ ಅಲ್ಲ. ನಾವು ಕೆಲವು ದಿವಸಗಳ ಹಿಂದೆ ಗಮನಿಸಿದ್ವಿ, ಪ್ರಕಟಣೆ 19ನೇ ಅಧ್ಯಾಯದಲ್ಲಿ ಇರುವಂತಹ ಆ ಅರ್ಮಗೆದೋನ್ ಯುದ್ಧ. ಇದರ ಸಿದ್ಧತೆ ಬಹಳ ದೊಡ್ಡದು. ಕಾರಣ, ಪ್ರಪಂಚದ ಹೆಚ್ಚು ಕಡಿಮೆ ಬಹುತೇಕ ರಾಷ್ಟ್ರಗಳು ಒಟ್ಟಾಗಿ ಕರ್ತನಿಗೆ ವಿರುದ್ಧವಾಗಿಯೂ ಇಸ್ರೇಲಿಗೆ ವಿರುದ್ಧವಾಗಿಯೂ ಯುದ್ಧಕ್ಕೆ ನಿಲ್ಲುವ ಸಂದರ್ಭ. ಇವರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಕೂಡಿಸುವಂಥದ್ದು ಮೃಗ, ಅಂದರೆ ಕ್ರಿಸ್ತ ವಿರೋಧಿ, ಅಂದರೆ ಆಂಟಿ ಕ್ರೈಸ್ಟ್, ಮತ್ತು ಸುಳ್ಳು ಪ್ರವಾದಿ, ನಂತರದಲ್ಲಿ ಸೈತಾನ. ಮುಖ್ಯವಾಗಿ ಮೃಗ ಮತ್ತು ಸುಳ್ಳು ಪ್ರವಾದಿಯ ಪಾತ್ರದಲ್ಲಿ ಇದೆ. ಈ ಯುದ್ಧಕ್ಕಾಗಿ ಜಮಾಯಿಸಿದ ಆ ದೊಡ್ಡ ಸೈನ್ಯ, ಆ ಸಂದರ್ಭ ಉಪದ್ರವ ಕಾಲ, ಅಂದರೆ 7 ವರ್ಷಗಳ ಕಾಲದ ಅಂತ್ಯ, ಮತ್ತು ಆ ಯುದ್ಧ ಅಲ್ಲಿಂದ ಕ್ರಿಸ್ತನ 1000 ವರ್ಷದ ಆರಂಭ. ಅದರ ನಡುವೆ ಈ ಯುದ್ಧವಿದೆ. ಕರ್ತನು ತನ್ನ ಮಹಾಪರಾಕ್ರಮದಿಂದ ಪರಲೋಕದಲ್ಲಿ ಇಳಿದು ಬರುತ್ತಲೇ ಆ ಯುದ್ಧವನ್ನು ಮುಗಿಸ್ತಾನೆ. ಇಲ್ಲಿ ಗಮನಿಸೋಣ. ಪ್ರಕಟಣೆ ಪುಸ್ತಕದ 19ನೇ ಅಧ್ಯಾಯಕ್ಕೆ ನಾವು ಬರುವಾಗ, 19ನೇ ಅಧ್ಯಾಯದ 19ನೇ ವಚನದಿಂದ, ತರುವಾಯ ಆ ಮೊದಲನೆಯ ಮೃಗವು ಭೂರಾಜರು, ಅವರ ಸೈನ್ಯಗಳವರು, ಆ ಕುದುರೆಯ ಮೇಲೆ ಕೂತಿದ್ದವನ ಮೇಲೆಯೂ ಆತನ ಸೈನ್ಯದ ಮೇಲೆಯೂ ಯುದ್ಧ ಮಾಡುವುದಕ್ಕಾಗಿ ಕೂಡಿ ಬಂದಿರುವುದನ್ನು ಕಂಡೆನು. ದೇವರು ಯೋಹಾನನಿಗೆ ದರ್ಶನ ತೋರಿಸಿದ್ದಾನೆ. ಆಗ 20ನೇ ವಚನ ಹೇಳ್ತದೆ, ಆಗ ಮೃಗವು ಸೆರೆ ಸಿಕ್ಕಿತು. ಆಂಟಿ ಕ್ರೈಸ್ಟ್ ಎಂಬುದಾಗಿ ಹೇಳುವ ಕ್ರಿಸ್ತ ವಿರೋಧಿ ಮೃಗ, ಈತನು ಆ ಯುದ್ಧದ ಆರಂಭದಲ್ಲಿ ಕ್ರಿಸ್ತನಿಗೆ ಸೆರೆ ಸಿಕ್ಕ. ಹಾಗಾದ್ರೆ ಯೇಸು ಕ್ರಿಸ್ತನು ಬರುತ್ತಲೇ ಆ ಮೃಗವನ್ನು ಸೆರೆ ಹಿಡಿತಾನೆ. ಇದಲ್ಲದೆ ಮೃಗದ ಮುಂದೆ ಮಹತ್ ಕಾರ್ಯಗಳನ್ನು ಮಾಡಿ ಮೃಗದ ಗುರುತು ಹಾಕಿಸಿಕೊಂಡವರನ್ನು, ಅದರ ವಿಗ್ರಹಕ್ಕೆ ನಮಸ್ಕರಿಸಿದವರನ್ನು ಮರಳುಗೊಳಿಸಿದ ಆ ಸುಳ್ಳು ಪ್ರವಾದಿಯು ಅದರ ಜೊತೆಲಿ ಸೆರೆ ಸಿಕ್ಕಿದನು. ಇಬ್ಬರು ಆರಂಭದಲ್ಲೇ ಸೆರೆ ಸಿಗ್ತಾರೆ. ಈ ಯುದ್ಧಕ್ಕೆ ಯಾರು ಮುಖ್ಯ ಕಾರಣಕರ್ತರೋ ಅವರೇ ಮೊದಲು ಸೆರೆ ಸಿಗ್ತಾರೆ.
ದೇವರಿಗೆ ಸ್ತೋತ್ರ. ಆಗ ಯೇಸು ಅವರನ್ನ ಏನ್ ಮಾಡ್ತಾರೆ ಅಂದ್ರೆ, ಇವರಿಬ್ಬರು ಜೀವ ಸಹಿತವಾಗಿ ಗಂಧಕದಿಂದ ಉರಿಯುವ ಬೆಂಕಿ ಕೆರೆಯಲ್ಲಿ ಹಾಕಲ್ಪಟ್ಟರು. ಆ ನಿತ್ಯ ಬೆಂಕಿಯ ಕೆರೆಯೊಳಗೆ ಹಾಕಲ್ಪಟ್ಟ ಗುಂಪು. ಹಾಗಾದ್ರೆ ಇಲ್ಲಿ ಬರೆದರೆ, ಆ ದಿನದಲ್ಲಿ ಯೆಹೋವನು ಕಠಿಣವೂ ಮಹತ್ತು ಬಲವಾಗಿರುವ ತನ್ನ ಖಡ್ಗದಿಂದ ವೇಗವಾಗಿ ಓಡುವ ಸರ್ಪ ಎಂಬುದಾಗಿ ಹೇಳಿದ್ರೆ, ಮೃಗ ಅಂದ್ರೆ ಆಂಟಿ ಕ್ರೈಸ್ಟ್, ಕ್ರಿಸ್ತ ವಿರೋಧಿ. ಈತನ ಆ ಕ್ರಿಸ್ತ ವಿರೋಧಿಯ ಕುರಿತಾಗಿ, ಮೃಗದ ಕುರಿತಾಗಿ ಇಲ್ಲಿರುವಂತಹ ಒಂದು ವಿವರಣೆ, ವೇಗವಾಗಿ ಓಡುವ ಸರ್ಪ. ಕಡಿಮೆ ಸಮಯದಲ್ಲಿ ಎಷ್ಟೋ ಸಂಗತಿಗಳನ್ನ ಸಾಧಿಸಲು ಸಾಧ್ಯವಿರುವಂತ, ಕ್ರಿಸ್ತನಿಗೆ ವಿರುದ್ಧವಾಗಿ, ದೇವರಿಗೆ ವಿರುದ್ಧವಾಗಿ ಎಷ್ಟೋ ಸಂಗತಿಗಳನ್ನ ಸಾಧಿಸಲಿಕ್ಕೆ ಸಾಧ್ಯವಿರುವಂತ ವಿಷಯ. ಹಾಗಾದ್ರೆ ಅವನನ್ನ ಇಲ್ಲಿ ವೇಗವಾಗಿ ಓಡುವ ಸರ್ಪ ಎಂಬುದಾಗಿ ಹೇಳಲಾಗಿದೆ. ನಂತರದಲ್ಲಿ ಮರಳುಗೊಳಿಸುವಂತ ಸಂಗತಿಗಳು ಇಲ್ಲಿ ಬರ್ತದೆ. ಇದಲ್ಲದೆ ಮೃಗದ ಮುಂದೆ ಮಹತ್ಕಾರ್ಯಗಳನ್ನು ಮಾಡಿ ಮೃಗದ ಗುರುತು ಹಾಕಿಸಿಕೊಂಡವರನ್ನು, ಅದರ ವಿಗ್ರಹಕ್ಕೆ ನಮಸ್ಕರಿಸಿದವರನ್ನು ಮರಳುಗೊಳಿಸಿದ ಆ ಸುಳ್ಳು ಪ್ರವಾದಿ. ಅನೇಕರು ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ಳುವುದಕ್ಕಾಗಿ ಅವರಿಗೆ ವಿಧ ವಿಧವಾದ ಪ್ರಚೋದನೆ, ಪ್ರೇರೇಪಣೆ ಕೊಟ್ಟ ಈ ಸುಳ್ಳು ಪ್ರವಾದಿಯನ್ನ ಇಲ್ಲಿ ಯೆಶಾಯ 27ನೇ ಅಧ್ಯಾಯದ ಮೊದಲ ವಚನದಲ್ಲಿ ಡೊಂಕಾಗಿ ಹರಿಯುವ ಸರ್ಪ ಎಂಬುದಾಗಿ ಬರೆದಿದೆ. ಇದನ್ನ ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯದ 10ನೇ ವಚನದಲ್ಲಿ ಓದುವಾಗ, ದೇವರ ನಿಟಾದ ಮಾರ್ಗವನ್ನು ಡೊಂಕು ಮಾಡುವ ಆತ್ಮ, ಜನರು ದೇವರನ್ನ ಬಿಟ್ಟು ತಾರುಮಾರಾಗಿ ಹೋಗುವಂತೆ ಮಾಡುವ ಒಂದು ಆತ್ಮ. ಹಾಗಾದ್ರೆ ಸುಳ್ಳು ಪ್ರವಾದಿ, ದೇವರು ಇದೆರಡನ್ನ ಆ ಯುದ್ಧದ ಆರಂಭದಲ್ಲೇ ಸೆರೆ ಹಿಡಿದು ಇಲ್ಲಿ ಅವ್ರನ್ನ ಹೊಡೆದು ಎಂಬುದಾಗಿ ಇಲ್ಲಿ ಬರ್ತದೆ. ಅದಕ್ಕೆ ವಿವರಣೆಯನ್ನು ವಿಸ್ತರಿಸಿ ಇಲ್ಲಿ ಬರ್ತದೆ, ಅವ್ರನ್ನ ಬೆಂಕಿ ಕೆರೆಯಲ್ಲಿ ಹಾಕಲಾಗಿದೆ, ನಿತ್ಯ ಶಿಕ್ಷೆಗೆ ಅವ್ರನ್ನ ತಳ್ಳಲಾಗಿದೆ, ಪಿಶಾಚನಿಗೆ ಅವನ ದೂತರಿಗೂ ಸಿದ್ಧವಾಗಿರುವ ಸಂಗತಿ ಎಂಬುದಾಗಿ ಮೊದಲೇ ಓದಿದ್ದೇವೆ ಮೊನ್ನೆ ದಿವಸ. ಹಾಗಾದ್ರೆ ಅದರೊಳಗೆ ಅವ್ರನ್ನ ನೂಕಲಾಗಿದೆ. ನಂತರದಲ್ಲಿ ಬರ್ತದೆ, ಈ 2 ಹೆಬ್ಬಾವುಗಳನ್ನ ಹೊಡೆದು ಮಹಾನದಿಯಲ್ಲಿನ ಘಟಸರ್ಪವನ್ನು ಕೊಂದು ಹಾಕುವನು. ಹಾಗಾದ್ರೆ ಈ ಘಟಸರ್ಪ ಯಾವುದು? 19ನೇ ಅಧ್ಯಾಯದ ನಂತರ 20ನೇ ಅಧ್ಯಾಯಕ್ಕೆ ಬರುವಾಗ, 20ನೇ ಅಧ್ಯಾಯದ ಆರಂಭದ 1, 2, 3 ವಚನಗಳಲ್ಲಿ ಈಗ ಸೈತಾನನ್ನ ಸೆರೆ ಹಿಡಿತಾರೆ. ಆ ಸೈತಾನನ್ನ ಸೆರೆ ಹಿಡಿದ ಭಾಗದಲ್ಲಿ 2ನೇ ವಚನಕ್ಕೆ ಬರುವಾಗ ಸೈತಾನನ ಕುರಿತು ಇಷ್ಟು ಮಾತುಗಳನ್ನ ಬರೆಯಲಾಗಿದೆ. ಅವನು ಪಿಶಾಚನು, ಸೈತಾನನೂ ಆಗಿರುವ ಪುರಾತನ ಸರ್ಪನೆಂಬ ಘಟಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಇಲ್ಲಿ ಘಟಸರ್ಪ ಎಂಬುದಾಗಿ ಯೆಶಾಯ 27:1 ಓದಿದೇವಲ್ಲ, ಅದಕ್ಕೆ ಇಷ್ಟು ವಿವರಣೆಗಳನ್ನ ಕೊಡ್ತಾನೆ. ಮತ್ತೊಮ್ಮೆ ಈ ಪ್ರಕಟಣೆ 20ನೇ ಅಧ್ಯಾಯದ 2ನೇ ವಚನದಲ್ಲಿ, ಅವನು ಪಿಶಾಚನು, ಸೈತಾನನು ಆಗಿರುವ ಪುರಾತನ ಸರ್ಪನೆಂಬ ಘಟಸರ್ಪ. ಇವನನ್ನ ಯೇಸುಕ್ರಿಸ್ತನ 1000 ವರ್ಷ ಆಳ್ವಿಕೆ ಆರಂಭದಲ್ಲಿಯೇ ಸೆರೆ ಹಿಡಿಯಲಾಗ್ತದೆ, ಬಂಧನದಲ್ಲಿಡಲಾಗ್ತದೆ. ನಂತರದಲ್ಲಿ 7ನೇ ವಚನದಲ್ಲಿ 1000 ವರ್ಷ ಪೂರೈಕೆ ಆದ ಮೇಲೆ ಆತನನ್ನ ಬಿಡುಗಡೆ ಮಾಡಲಾಗ್ತದೆ. ಅಲ್ಲಿಯೂ ಆತನು ತನ್ನ ಕಾರ್ಯವನ್ನ, ಕುತಂತ್ರಗಳನ್ನ ನಡೆಸ್ತಾನೆ. ಆಗ 10ನೇ ವಚನಕ್ಕೆ ಬರುವಾಗ ಇಲ್ಲಿ ಬರ್ತದೆ, ಘಟಸರ್ಪನನ್ನು ಕೊಂದು ಹಾಕುವನೆಂಬುದಾಗಿ ಯೆಶಾಯ 27:1. ಈಗ ಘಟಸರ್ಪನಾದ ಸೈತಾನನ ಕುರಿತಾಗಿ ಪ್ರಕಟಣೆ 20:10 ಬರ್ತದೆ. ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳುರಿಯುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು. ಅಲ್ಲಿ ಮೃಗವು ಸುಳ್ಳು ಪ್ರವಾದಿಯು ಕೂಡ ಇದ್ದಾರೆ. ಅವರ ಹಗಲಿರುಳು ಯುಗಾಂತರಗಳಲ್ಲಿ ಯಾತನೆ ಪಡುತ್ತಿರುವರು. ಯೇಸುಕ್ರಿಸ್ತನ ಆ ಯುದ್ಧದ ಆರಂಭದಲ್ಲಿ ಯಾವ ಮೃಗವನ್ನು, ಯಾವ ಸುಳ್ಳು ಪ್ರವಾದಿನ ಹಿಡಿದು ಬೆಂಕಿ ಗಂಧಕಗಳು ಉರಿಯುವ ಆ ನಿತ್ಯ ಬೆಂಕಿಯ ಕೆರೆಯಲ್ಲಿ ನೂಕಿದ್ನು, ಅಲ್ಲಿಗೆ ಈಗ ಸೈತಾನನು ನೂಕಲ್ಪಟ್ಟನು. ಇಲ್ಲಿ ಏಷ್ಯಾದಲ್ಲಿ ಕೊಂದು ಹಾಕುವನೆಂಬುದಾಗಿ ಬರೆದದನ್ನ ಪ್ರಕಟಣೆ ಪುಸ್ತಕದಲ್ಲಿ ಅವನ ಬೆಂಕಿ ಕೆರೆಯಲ್ಲಿ ನೂಗ್ತಾನೆ. ಹಾಗಾದ್ರೆ ಅದು ಮರಣ, ಅದು ನಿತ್ಯ ಮರಣ, ಅದು 2ನೇ ಮರಣ ಎಂಬುದಾಗಿ ಕರೆಯಲ್ಪಡ್ತದೆ. ಅವ್ರಿಗಿನ್ನೂ ಅಲ್ಲಿಂದ ಬಿಡುಗಡೆ ಇಲ್ಲ, ಯುಗಾಂತರಗಳಲ್ಲಿ ಅವರಿಗೆ ಯಾತನೆ. ಪ್ರೇರೆ, ಹಾಗಾದ್ರೆ ಇದೆಲ್ಲವೂ ಏನೆಂಬುದಾಗಿ ನೋಡುವಾಗ ದೇವಜನರಿಗೆ ಒಂದು ಸಂತೈಸುವಿಕೆಯ ಮಾತನ್ನ ದೇವರು ಈ ಯೆಶಾಯ 27ನೇ ಅಧ್ಯಾಯಕ್ಕೂ ಮೊದಲು ಮಾತನಾಡ್ತಾನೆ. ಅದು 26ನೇ ಅಧ್ಯಾಯದ 20-21 ವಚನದಲ್ಲಿ ನಾವು ಓದ್ತೇವೆ. ಅದು ಹೀಗೆ ಬರ್ತದೆ, ನನ್ನ ಜನರೇ ಬನ್ನಿರಿ, ನಿಮ್ಮ ಕೋಣೆಗಳಲ್ಲಿ ಸೇರಿ ಬಾಗಿಲು ಮುಚ್ಚಿಕೊಳ್ಳಿರಿ, ದೈವರೋಷವು ತೀರುವ ತನಕ ಒಂದು ಕ್ಷಣ ಅವಿತುಕೊಳ್ಳಿರಿ. ಹಾಗಾದ್ರೆ ದೇವರು ತನ್ನ ರೋಷವನ್ನು ತೋರಿಸುತ್ತಾನೆ. ಅದನ್ನೇ ನಾವು ಈಗ ಓದಿದ್ದು. ವೇಗವಾಗಿ ಅರಿಯುವ ಸರ್ಪ, ಡೊಂಕಾಗಿ ಅರಿಯುವ ಸರ್ಪ ಮತ್ತು ಘಟ ಸರ್ಪ, ಈ 3 ಸರ್ಪಗಳನ್ನ ದೇವರು ಸದೆಬಡಿತಿದ್ದಾನೆ. ಹಿಡಿದು ಅವ್ರಿಗೆ ನ್ಯಾಯ ತೀರ್ಪು ಅಂದ್ರೆ ನಿತ್ಯ ಬೆಂಕಿ ಅಥವಾ 2ನೇ ಮರಣದೊಳಗೆ ನೂಕಿದ್ದಾನೆ.
ಹಾಗಾದರೆ ಇದನ್ನು ದೈವರೋಷ ಎಂಬುದಾಗಿ 26ನೇ ಅಧ್ಯಾಯದ 20ನೇ ವಚನ ಹೇಳ್ತಾ ಇದೆ ಏಷಾಯದಲ್ಲಿ. ಮತ್ತು 21ರಲ್ಲಿ ಯೆಹೋವನು ಭೂನಿವಾಸಿಗಳಿಗೆ ಅವರ ಪಾಪ ಫಲವನ್ನು ತಿನ್ನಿಸಬೇಕೆಂದು ತನ್ನ ಸ್ಥಳದಿಂದ ಹೊರಡುತ್ತಾನೆ. ಭೂಮಿಯು ತನ್ನಲ್ಲಿ ಇಂಗಿದ ರಕ್ತವನ್ನು ವ್ಯಕ್ತಗೊಳಿಸುವುದು, ತನ್ನ ನಿವಾಸಿಗಳಲ್ಲಿ ಹತರಾಗಿದ್ದವರನ್ನು ಇನ್ನೂ ಮರೆಮಾಚದು. ಹಾಗಾದರೆ ಇದೆಲ್ಲವೂ ದೇವರ ಕೋಪವನ್ನು ತೋರ್ಪಡಿಸುವಂಥ ಕಾರ್ಯಗಳು. ಅದೇ ವೇಳೆಯಲ್ಲಿ ದೇವರು ತನ್ನ ಜನರನ್ನು ರಕ್ಷಿಸ್ತಲೇ ತನ್ನ ಕೋಪವನ್ನು ತನ್ನ ವಿರೋಧಿಗಳ ಮೇಲೆ ತೋರಿಸ್ತಾನೆ. ಪ್ರೇರೆ, ಎಲ್ಲ ಸಂಗತಿಗಳು ಮುಂದೆ ನಡೀಲಿಕ್ಕಿವೆ. ದೇವರು ಇದನ್ನ ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಮಾತನಾಡಿಲ್ಲ, ಹಳೆ ಒಡಂಬಡಿಕೆಯಲ್ಲಿಯೂ ಮಾತನಾಡಿದ್ದಾನೆ. ಆತನು ಪದೇ ಪದೇ ನುಡಿದ್ರಿಂದ ಇವೆಲ್ಲವೂ ನೆರವೇರುವುದು ನಿಶ್ಚಯ. ಕರ್ತನು ಮುಂದೆ ಇಂಥ ಕಾರ್ಯಗಳನ್ನು ಮಾಡಿ ತನ್ನ ಜನರನ್ನು ಸಂತೈಸುವುದಕ್ಕಾಗಿ ಸ್ತೋತ್ರ ಹೇಳೋಣ. ಕರ್ತನೆ, ಈ ವಾಕ್ಯಗಳಿಗಾಗಿ ಸ್ತೋತ್ರ. ಕರ್ತನೆ, ಮುಂದಾಗುವ ಸಂಗತಿಗಳನ್ನ ಮೊದಲೇ ಅರಿತು ಭೂಲೋಕದಲ್ಲಿ ಕರ್ತನೆ ಮನುಷ್ಯರ ಮಧ್ಯದಲ್ಲಿ ಏನೇನಾಗ್ತದೆ, ದೇಶಗಳ ಮಧ್ಯೆ ಏನೇನಾಗ್ತದೆ ಎಂಬುದಾಗಿ ಮೊದಲೇ ತಿಳಿದು ಅವುಗಳನ್ನ ಬರೆಸಿಟ್ಟ ದೇವರೇ ನಿನಗೆ ಸ್ತೋತ್ರ. ಕರ್ತನೆ, ನಿನಗೆ ವಿರೋಧವಾಗಿ ನಿಂತವರಿಗೆ ನೀನು ಯಾವ ವಿಧದಲ್ಲಿ ಮುಯಿ ತಿರಿಸ್ತೆ ಎಂಬುದನ್ನ ಯೆಶಾಯದಲ್ಲಿಯೂ ಮಾತನಾಡಿದೆ, ಪ್ರಕಟಣೆಯಲ್ಲಿಯೂ ಮಾತನಾಡಿದೆ. ಅದಕ್ಕಾಗಿ ಸ್ತೋತ್ರ. ಇಲ್ಲಿರುವಂಥ ವಿವರಣೆಗಳನ್ನ ವಿಸ್ತರಿಸಿ ನೀನು ಪ್ರಕಟಣೆಯಲ್ಲಿ ತೋರ್ಪಡಿಸಿದ್ದಕ್ಕಾಗಿ ನಾವು ನಿನಗೆ ಮಹಿಮೆ ಸಲ್ಲಿಸ್ತೇವೆ. ಅದೇ ವೇಳೆಯಲ್ಲಿ ದೇವಜನರನ್ನು ಸಂತೈಸುವ ದೇವರೇ, ನಿನ್ನ ರೋಷವು ತೀರುವ ತನಕ ಅವರನ್ನ ಸುಭದ್ರ ಸ್ಥಿತಿಯಲ್ಲಿ ಇಡುವ ದೇವರೇ, ಈಗಲೂ ನಿನ್ನ ಜನರನ್ನ ಕರ್ತನೆ ಸುರಕ್ಷಿತ ನೆಲೆಯಲ್ಲಿ ನಿಲ್ಲಿಸಪ್ಪ. ನಾಶನವು, ಆಪತ್ಕಾಲವು ಬರುವ ಸಂದರ್ಭದಲ್ಲಿ ನಿನ್ನ ಮಕ್ಕಳನ್ನ ಜೋಪಾನ ಸ್ಥಿತಿಯಲ್ಲಿ ಇರಿಸು, ಆಶೀರ್ವದಿಸು. ಕೆಡುಕನ ಎಲ್ಲಾ ಕುತಂತ್ರಗಳಿಂದ ನಿನ್ನ ಜನರನ್ನು ತಪ್ಪಿಸು. ನಿನ್ನ ಮಕ್ಕಳನ್ನ ಕರ್ತನೆ ನಿನ್ನ ಆಧರಿಸು ಎಂದು ನಾವು ಬೇಡಿಕೊಳ್ತೇವೆ. ನಿನ್ನ ಆದರಣೆ ಈ ವಾಕ್ಯವನ್ನು ಕೇಳುವ ನಿನ್ನ ಜನರಿಗೆ ಉಂಟಾಗಲೆಂದು ಬೇಡಿಕೊಳ್ತೇವೆ. ಇವರ ವಿರುದ್ಧವಾಗಿ ನಿಂತ ಕಣ್ಣಿಗೆ ಕಾಣದ ಅಂಧಕಾರ ಶಕ್ತಿಗಳ ವಿರುದ್ಧವಾಗಿ ಈಗಲೂ ನಿನ್ನ ಕೈ ಎತ್ತಲ್ಪಡಲಿ ಸ್ವಾಮಿ. ಅನೇಕ ವಿಧದಲ್ಲಿ ಸೋತು ನೊಂದ ನಿನ್ನ ಮಕ್ಕಳಿಗೆ ನಿನ್ನಿಂದ ಆದರಣೆ ಉಂಟಾಗುವಂತೆ ಕರ್ತನೆ, ನಿನ್ನ ಮಕ್ಕಳನ್ನು ಕಾಡುವಂಥ ಅಂಧಕಾರ ಶಕ್ತಿಗಳ ಬಲವನ್ನು ನೀನು ಈಗಲೂ ಮುರಿಯಬೇಕೆಂದು ನಾವು ಕೇಳಿಕೊಳ್ತೇವೆ. ನಿನ್ನ ಕೋಪ ಅವುಗಳ ಮೇಲೆ ಈಗ ಬರಲಿ ಎಂದು ನಾವು ಕೇಳಿಕೊಳ್ತೇವೆ. ಇದರಿಂದ ನಿನ್ನ ಮಕ್ಕಳಿಗೆ ಆದರಣೆ ಆಗಲಿ, ಜಯವಾಗಲಿ. ಎಲ್ಲ ಕಳಕೊಂಡ ಸಂಗತಿಗಳನ್ನು ತಿರುಗಿ ಪಡಕೊಳ್ಳುವುದಕ್ಕೆ ಕೃಪೆ ಉಂಟಾಗಲಿ. ಆಶೀರ್ವದಿಸು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.